ಓಂ ನಮಃ ಶಿವಾಯ. ಕರ್ನಾಟಕದ ಗೃಹ ಮಂತ್ರಿ ಪರಮೇಶ್ವರಾಯ. ಗೌರವಾನ್ವಿತ ಗೃಹ ಮಂತ್ರಿಗಳೇ, ನನ್ನ ಹೆಸರು ಅಕ್ರಮ ಸಕ್ರಮ ಸ್ವಾಮಿ. ದಕ್ಷಿಣ ಮಹಿಳಾ ಪೊಲೀಸ್ ಠಾಣೆಗೆ ಕಾಲಿಟ್ಟಾಗಿಂದ ಅಕ್ರಮ ಸಕ್ರಮ ಆಗೋಗ್ಬಿಟ್ಟಿದೆ. ಜೀವನ ಬರ್ಬಾದ್ ಆಗೋಗಿದೆ. ಏನು ಮಾಡಬೇಕು ಅಂತ ಗೊತ್ತಿಲ್ದಲೇ ಇರೋ ನಾನು ಅಕ್ರಮ ಸಕ್ರಮ ಸ್ವಾಮೀಜಿ ಆಗಬೇಕು ಅಂತ ಬಯಸಿದ್ದೀನಿ. ಇನ್ನು ನನ್ನಂಥ ಎಷ್ಟೋ ಅಮಾಯಕ ಜೀವಗಳು ಅಕ್ರಮ 498 ದೂರಿಗೆ ಬಲಿಯಾಗಿ ಏನು ಮಾಡಬೇಕು ಅಂತಲೇ ಗೊತ್ತಿಲ್ಲ. ಈ ಬೆಂಗಳೂರಿನ ದಕ್ಷಿಣ ಮಹಿಳಾ ಪೊಲೀಸ್ ಠಾಣೆ ಏನಿದೆ, ಈ ಅಕ್ರಮ 498 ದೂರುಗಳಿಗೆ ಸಕ್ರಮ ತಂದೆ ತಾಯಿಗಳಾಗಿದ್ದಾರೆ. ಹಿರಿಯ ಅಧಿಕಾರಿಗಳು ಕಣ್ಮುಚ್ಕೊಂಡು ಕೂತಿದ್ದಾರೆ. ಈ ಕಾರಣಕ್ಕಾಗಿ ಏನು ಮಾಡಬೇಕು ಅಂತ ಗೊತ್ತಿಲ್ಲದಲೇ ನಿಮ್ಮ ದಕ್ಷಿಣ ಮಹಿಳಾ ಪೊಲೀಸ್ ಠಾಣೆಯ ಕಟ್ಟಡಿಯೊಂದನ್ನು ದಯವಿಟ್ಟು ನನಗೆ ಕೊಡಿಸ್ಕೊಡ್ಬೇಕು. ಯಾಕಂದರೆ ನಾನು ಅಕ್ರಮ ಸಕ್ರಮ ಮಠ ಕಟ್ಟಬೇಕು ಅಂತ 498 ದೂರುಗಳಿಂದ ನೊಂದು ಬೆದ್ದು ಹೋದಂಥ ಹುಡುಗರೇನಿದ್ದಾರೆ ಅವ್ರನ್ನೆಲ್ಲ ಸ್ವಾಮೀಜಿಯನ್ನಾಗಿ ಪರಿವರ್ತಿಸಿ ಮುಂದಿನ ಎಲೆಕ್ಷನಲ್ಲಿ ಖಂಡಿತವಾಗ್ಲೂ ನಿಮ್ಮ ಸರ್ಕಾರಕ್ಕೆ ವೋಟ್ ಹಾಕ್ತೀವಿ. ಯಾಕಂದರೆ ನ್ಯಾಯ ಅಂತೂ ಕೊಡಿಸೋದಿಲ್ಲ. ಸ್ವಾಮೀಜಿಗಳಾಗಿ ಪರಿವರ್ತಿಸೋದಕ್ಕಾದರೂ ಕೊಠಡಿ ಏನಿದೆ ಅದನ್ನು ನಮಗೆ ಮಠ ಮಾಡೋದಕ್ಕೆ ಅನುಮತಿ ಕೊಟ್ಟು ತಮ್ಮ ಆಶೀರ್ವಾದ ಪಡ್ಕೊಳ್ಬೇಕು ಅಂತ ಕೇಳ್ಕೊಳ್ತೀನಿ. ಓಂ ಪರಮೇಶ್ವರಾಯ, ಓಂ ಗೊತ್ತಿಲೇಶ್ವರಾಯ, ರಾಜ್ಯದ ಗೃಹ ಮಂತ್ರಿಗಳಾಯ ನಮಸ್ಕಾರ.